ಈಗ ಎದ್ದಿನಂತ ಅನ್ಕೊಳಕ್ ಹೋಗ್ಬಿಡ್ರಿ. ಸ್ವಲ್ಪ ಲೈಟ್ ಹಾಕೋದು ಕಾರ್ಯಕ್ರಮ ಐತ್ರಿ. ಈಗ ಇದನ್ನ ಹಾಕೋದ ಐತ್ರಿ. ಈಗ ಲೈಟ್ ಈಗ ಫುಲ್ ಎಲ್ಲ ಇವಂದೇ ಐತ್ರಿ. ಇದು ನಮ್ಮ ಮೇಡಮ್ ಅವರು ಏನಂತಂದ್ರೆ ಎಲ್ಲಿ ಇಡ್ತಾರ, ಎಲ್ಲಿ ಇಟ್ಟಿದ್ದ ಮರೀತಾರ. ಈಗ ಮೇನ್ ಲೈಟ್ ಆಫ್ ಮಾಡಿ ಗೈಸ್ ಈಗ ಹಾಕಕತ್ತೇನ್ರಿ. ಅದಕ್ಕೆ ಈಗ ರಿಪೀಟಿಂಗ್ ಆಗುತ್ತೆ. ಒಳಗಡೆ ಪಾಪುಡಿದು ವರ್ಕ್ ನಡೆಯಕತ್ತೆ ಗೈಸ್. ಸಾಗರ್ ಹೆಲ್ಪ್ ಮಾಡಕ್ ಬಂದಾನ ಗೈಸ್. ಹೆಲ್ಪಿಂಗ್ ಒಳಗಡೆ ಯಾವ ತರ ಕಾಣುತ್ತ ಅನ್ನೋದು ನಿಮ್ಗೆ ತೋರಿಸುವ. ನಿಜ ಹಾಕ್ತೀನಿ. ಕಾಂಟ್ಯಾಕ್ಟ್ ಹೆಸರು ನಂಬರ್ ಹಾಕಿ ಬಿಡ. ನಂಬರ್ ಹಾಕಿ ಗೊತ್ತಲ್ರಿ. ನಾರ್ಮಲ್ ಸಿಗರೇಟ್ ಬಾಂಬ್ ಪುರಾಗ್ ಇತ್ಯಾದಿ ಇತ್ಯಾದಿ ಬಿಸಿ ಬಿಸಿ ತಿನ್ನುವ ಹಾಗೆ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಮನ್ಯಾಗ ನಮ್ಮ ಮಮ್ಮಿಯವ್ರು ನಮ್ಮ ಮೊಮ್ಮಸ್ ಮಾಡ್ಯಾರ. ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್ ಗೈಸ್. ಈಗ ಎದ್ದಿನಂತ ಅನ್ಕೊಳಕ್ ಹೋಗ್ಬಿಡ್ರಿ. ತಿರುಗಿ ಮಧ್ಯಾಹ್ನ ಆಗಿ ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದು ಈಗ ಫ್ರೆಶ್ ಅಪ್ ಆಗ್ಬೇಕ್ರಿ ಊಟ ಮಾಡೋಕ್ಕೆ. ಅಂದರೆ ಇವತ್ತು ವೆದರ್ ಅಂತ ಹೆವಿ ಅಂದರೆ ಹೆವಿ ಕೂಲ್ ಐತ್ರಿ. ಅನ್ನೋ ಚಳಿ ಒಂದು ಐತ್ರಿ. ಇವತ್ತು ವರುಣ್ ಸ್ವಲ್ಪ ಕಾಲೇಜಿಗೆ ಒಂದು ಹೋಗ್ಯಾನ್ರಿ. ಇವತ್ತು ಸ್ವಲ್ಪ ಇನ್ನೊಂದು ಏನಂದ್ರೆ ಗೈಸ್, ಇವತ್ತು ಸ್ವಲ್ಪ ಲೈಟ್ ಹಾಕೋದು ಕಾರ್ಯಕ್ರಮ ಐತ್ರಿ. ನಮ್ಮ ಲೈಟರ್ ಆದಂಥ ಪಾಪಡಿ ಅವರು ಬರ್ಬೇಕ್ರಿ. ಇದೇನು ಇರುತ್ತಲ್ರಿ ಇವತ್ತು ಇದು ಹಾಕ್ಬೇಕು. ನೋಡಮ್ರಿ ಹಾಕಿದ್ಮೇಲೆ ಹೆಂಗೆ ಕಾಣತ್ತೆ ಏನೇನೋ ಸ್ವಲ್ಪ ಅವು ಇವು ಸ್ವಲ್ಪ ಕೆಲಸಗಳು ಅದಾವ್ರಿ. ಈಗ ಊಟ ಗೀಟ ಮಾಡಿ ಅಂದ್ರೆ ರೆಸ್ಟ್ ಅಂತೂ ಇಲ್ಲ ಗೈಸ್. ಲಿಟ್ರಲಿ ರೆಸ್ಟ್ ಇಲ್ಲ. ಯಾಕಂದರೆ ರಾತ್ರಿ ಬರೋದ 10-11 ಆಗುತ್ತೆ. ಮತ್ತು ಬಂದು ಮತ್ತು ಬೆಳಗ್ಗೆ 6-6:30 ಅನ್ನೋದ್ರಾಗ ಸ್ನಾನ ಆಗಿರ್ಬೇಕು. ಇವತ್ತು ಎರಡೆರಡು ಮಾಡಿದ್ರೆ ಹಿಂಗೆ ಹಾಗೆ ಆಗತ್ತೆ ಹೆಸ್. ಯಾಕೆ ಈಗೂ ಕಣ್ಣು ತೆಗಿಯೋಕ್ಕಾಗಲ್ಲ ಅನ್ನೋತ್ತ ಅಂದ್ರೆ ಮುಚ್ಚೋದ್ರಾಗ ಐತೆ ಕಣ್ಣು. ಈಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಎನರ್ಜಿ ತೊಗೊಳಮ್ರಿ. ಯಾಕಂದ್ರೆ 2-3 ದಿವಸ ಆಯ್ತು ಟಿಫಿನ್ ಮಾಡಿಲ್ಲ ಗೈಸ್. ಅಂದರೆ ಅವಾಗ ಇದ್ದಾಗ ಮಾಡ್ತಿರ್ತೀವಿ, ಇಲ್ಲಾಂದ್ರೆ ಇಲ್ಲ. ಟೈಮ್ ಸರಿ ಊಟ ಆಗೋದು ನೋಡ್ಬೇಕ್ರಿ. ಲೆಟ್ಸಿ ಈಗ ಹೋಗಿ ಊಟ ಮಾಡಮ್ಮ. ಈಗ ಪಾಪಡಿ ಅವನ ಬಂದಾರಿ ಗಾಡಿ ಬಂತಂದು. ಈಗ ಇದನ್ನ ಹಾಕೋದ ಐತ್ರಿ. ಈಗ ಲೈಟ್ ಈಗ ಫುಲ್ ಎಲ್ಲ ಇವಂದೇ ಐತ್ರಿ. ಇದು ಅಂದರೆ ಕಲ್ತಿಲ್ಲ ಅಂದ್ರೆ ಇಡನ್ ಟ್ಯಾಲೆಂಟ್ ಅಂತೀನಲ್ರಿ, ಅದು ಎಲ್ಲೂ ಹೋಗಲ್ಲ ಅದು. ಈಗ ಹೋಗುವಾಗ ಈಗ ಹೋಗಿ ಪಟ್ ಅಂತ ಹಾಕುವ. ಲೆಟ್ಸಿ ಲಿಟ್ರಲಿ ಎಷ್ಟೊತ್ತನ ಕಾಯಕತ್ತಿದ್ವಿ ಅಂದ್ರೆ ನಮ್ಮ ಮೇಡಮ್ ಅವರು ಏನಂತಂದ್ರೆ ಎಲ್ಲಿ ಇಡ್ತಾರ, ಎಲ್ಲಿ ಇಟ್ಟಿದ್ದ ಮರೀತಾರ. ಈ ಥರ ಇಡನ್ ಟ್ಯಾಲೆಂಟ್ಗಳು ಇದಾರ್ರಿ ನಮ್ಮ ಮನೆಗೆ. ಇಷ್ಟೊತ್ತನ ಅದ್ರದ್ದು ಜಗಳ ಆಗತ್ತಿತ್ತು ಅಂದ್ರೆ ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ. ಮಾಡಿದ್ರೆ ಭಾರಿ ಆಕಿತ್ತು ಅದು ವಿಡಿಯೋ. ಗ್ರೈಸ್ ಏನು ಮಾಡ್ತಾರೆ ಎಸ್. ಈಗ ಮೇನ್ ಲೈಟ್ ಆಫ್ ಮಾಡಿ ಗೈಸ್ ಈಗ ಹಾಕಕತ್ತೇನ್ರಿ. ನೋಡ್ಬೇಕು ಔಟ್ಪುಟ್ ಯಾವ ಥರ ಕಾಣುತ್ತೆ. ಈಗ ನಿಮಗೆ ಹೊರಗ್ಲಿಂದ ತೋರಿಸ್ಬಿಡ್ತೀವಿ ಯಾವ ನಮ್ಮನೆ ಕಾಣುತ್ತೆ ಅಂತಂದು ಗೈಸ್. ಈ ಥರ ಈಗ ಕಾಣುತ್ತಾ. ಲೈಟ್ ಹಾಕಾದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ನೋಡುವ. ಲೆಟ್ಸಿ ರೀಫಿಟ್ಟಿಂಗ್ ಆಗತೈತ್ರಿ. ಯಾಕಂದ್ರೆ ಅದು ಓನರ್ ಡಮ್ ಅನ್ಸಿನಲ್ರಿ, ಅದಕ್ಕೆ ಈಗ ರೀಫಿಟ್ಟಿಂಗ್ ಆಗತ್ತೆ. ಒಳಗಡೆ ಪಾಪುಡಿದು ವರ್ಕ್ ನಡೆಯಕತ್ತೈತಿ ಗೈಸ್, ನಡೆಯಕತ್ತೈತಿ. ಈಗ ಇದೊಂದು ಈಗ ಹಾಕಿಕೊಳ್ಳೋಣ ಪರ್ಫೆಕ್ಟ್ ಆಗುತ್ತೆ ಗೈಸ್. ಈಗ ಲೆಟ್ಸಿ ನೋಡಮ್ಮ. 4-3 ಆಗ್ಯಾವ ಗೈಸ್. ಲಾಸ್ಟ್ ಒಂದು ಐತೆ. ಸಾಗರ್ ಹೆಲ್ಪ್ ಮಾಡಕ್ ಬಂದಾನ ಗೈಸ್. ಹೆಲ್ಪಿಂಗ್ ಮಾಡಂದ್ರೆ ಒಳ್ಳೆ ಇದೊಂದು ಆಗ್ಬಿಟ್ರೆ. ಇವತ್ತು ನಮ್ಮ ಪಾಪಡಿ ಅವ್ರದ್ದು ಔಟ್ಫಿಟ್ ತೋರಿಸ್ತೀನಿ. ಈಗ ಫೈನಲ್ ಲುಕ್ ಗೈಸ್. ಒಳಗಡೆ ನಮ್ಮ ಲೈಟ್ ಇದನ್ನು ಬಂತು. ಮ್ಯಾಗಿನ ಬೋರ್ಡ್ ಒಳಗಡೆ ಯಾವ ಥರ ಕಾಣುತ್ತೆ ಅನ್ನೋದು ನಿಮಗೆ ತೋರಿಸುವ. ಎಸ್ ಗೈಸ್, ಎಸ್ ಈ ಥರ ಫುಲ್ಲು 4 ಈಗ ಹುಡುಗ ಪಾರ್ಟಿ ಮಾಡಕತ್ತಾರ್ರಿ. ಮಾಡಿದಕ್ಕೆ ತಿನ್ನಕತ್ತಾರ. ಅಂದರೆ ಈಗ ಇಲ್ಲಿ ಎಲ್ಲ ಇವು ಫ್ರೇಮ್ಸ್ ಬರ್ತಾವ. ವೆಲ್ ಡನ್ ವರ್ಕ್ ಗೈಸ್. ಏನಾರು ನಿಮಗೆ ನಿಜವಾಗ್ಲೂ ಲಿಟ್ರಲಿ ಹೇಳ್ತೀನಿ, ನಿಮಗೆ ಏನಾರು ಮಾಡಿಸ್ಬೇಕಂತ ಇದ್ರೆ ನಿಜ ಹಾಕ್ತೀನಿ. ಕಾಂಟ್ಯಾಕ್ಟ್ ಹೆಸರು ನಂಬರ್ ಹಾಕಿ ಬಿಡ. ನಂಬರ್ ಹಾಕಿ ಎಲ್ಲ 9 ನಂಬರ್ ಹಾಕ್ತೀನಿ ಗೈಸ್. ಲಾಸ್ಟ್ನೇ ನಂಬರ್ ಗೆಸ್ ಮಾಡಿಬಿಡ್ರಿ. ಒಂದೊಂದು ಹೊಡಿತಾರ ಹೊಡಿತಾರ. ನಿಜ ವರ್ಕ್ ಚಲೋ ಮಾಡನ್ ಗೈಸ್. ಅಂದರೆ ಏನ್ರಿ ಮೀಡಿಯಾ ಬಿಡ್ಲಿ ಅವೆಲ್ಲ ಬಿಡ್ಲಿ ಬಿಡು ಅವೆಲ್ಲ ಏನು ಇದು
ಎಸ್ ಈಗ ಚಲೋ ಅಂದರೆ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲಾರ್ದಾಗೆ ಮಾಡ್ಯಾನ ಗೈಸ್. ಎಕ್ಸ್ಪೀರಿಯೆನ್ಸ್ ಇಲ್ಲಾರ್ದಂಗೆ ಮಾಡ್ಬೇಕಂತ ಮಾಡ್ಲಾರ್ದೆ ಹೇಳ್ಕೊಟ್ಟಾನ. ವಿಡಿಯೋದಾಗ ನೋಡ್ತಾರ ಸ್ವಲ್ಪ ಸೋಕಿನ ಹೊಡಿತಾನೆ ರೀ. ಅವ ಇಲ್ಲೇ ನಿನ್ನೆ ಎಣ್ಣೆ ಹಚ್ಕೊಂಡಿ ಅವೇ ತೊಗೊಂಡು ಎಲ್ಲೈತಿಲ್ಲಿ ಇಲ್ಲ ಏನು ಹುಡ್ರಲ್ಲ ಅತಿ ಶೀಘ್ರದಲ್ಲಿ ಕೂಲ ಉದುರುವ ಸಮಯ ಎದ್ದು ಕಾಣ್ತಾ ಇದೆ. ಎಸ್ಗೆ ಹೋಗುವ ಚಾರ್ಜ್ ಇಲ್ಲ ಯಾರು ಬಿಟ್ರೆ ಬರ್ತಾವಲ್ಲ ಬೇಸ್ ಅದು ಕೇರ್ ತೊಗೋಬೇಕು. ಅದಕ್ಕೆ ಕೇರ್ ತೊಗೊಂಡ್ರೆ ಬರ್ತಾವೆ. ಈಗ ಹೋಮ್ ಗೈಸ್ ಈಗ ಹೋಗಿ ಸ್ವಲ್ಪ ಇವತ್ತು ಕಾಫಿನೂ ಮಾಡ್ತಾರೆ ಅಂದ್ರೆ ಅದನ್ನು ಸ್ವಲ್ಪ ಟೇಸ್ಟ್ ನೋಡಿ ಬಲ್ಲಿ ಟೇಸ್ಟ್ ಮಾಡ್ಬೇಕಾಯ್ತಿ. ಹಾಂ ಈಗ ಹೋಗುವ ಅದನ್ನು ಸ್ವಲ್ಪ ಟೇಸ್ಟ್ ಮಾಡುವ. ಲೆಟ್ಸ್ ಗಿವ್ ಆ್ಯಂಡ್ ಇನ್ನೊಂದ್ಸಲ ಕಂಪ್ಲೀಟ್ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ಹೋಮ್. ಈಗ ಸ್ವಲ್ಪ ಹೊರಗಡೆ ಸ್ವಲ್ಪ ಇವು ತರಕ್ಕೆ ಬಂದಿದ್ರಿ ಏನೋ ಅವಾಗ ಗೊತ್ತಲ್ರಿ ನಾರ್ಮಲ್ ಸಿಗರೇಟ್ ಬಾಂಬ್ ತರಕ್ಕೆ ಇತ್ಯಾದಿ ತರಕ್ಕೆ ಬಂದಿದ್ದೆ. ಈಗ ಸ್ವಲ್ಪ ಅನಾಹುತ ಚಳಿ ಇರೋದಕ್ಕೆ ಸ್ವಲ್ಪ ಇಲ್ಲಿ ಬಂಡ್ಯಾಗ ಏನೋ ಕಚೋರಿ ತಿನ್ನಕ್ಕೆ ಬಂದೀವಿ. ನಮಗೆ ಆ ಕಡೆ ಸೆಳ್ಯಾಕತ್ತೈತಿ ರೀ, ಈ ಕಡೆ ಸ್ವಲ್ಪ ಭಾಳ ಸೆಳ್ಯಾಕತ್ತೈತಿ. ಈ ನನ್ನ ಮಗ ಹೋಗೋಕೆ ಬಿಡವಲ್ಲ. ಈಗ ಹೋಗೋದ್ರಿ. ಈಗ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ 9 ಗಂಟೆಗೆ. ಲೆಟ್ಸ್ ಗಿವ್ ಆ್ಯಂಡ್ ಈ ಕಚೋರಿ ತಿಂದು ಹೋಗುವ. ಫೈನಲಿ ಈಗ ಕಚೋರಿ ಬಿಸಿ ಬಿಸಿ ತಿನ್ನುವ ಹಾಗೆ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಈಗ ವರುಣ್ ರಿವ್ಯೂ ಹೇಳ್ತಾನೆ ಗೈಸ್. ಈಗ ಹೆಂಗೈತೆ ಸ್ವಲ್ಪ ನಾವು ತಿನ್ನಮ್ಮ ಗೈಸ್. ಈಗ ಮತ್ತೆ ಹಾರಿಬಿಡ್ತದೆ ಬಿಸಿ ಬಿಸಿ ಆರ್ಡ್ರ್ ಮಾಡ್ಕೊಂಡ್ವಿ. ಎಷ್ಟು ತಿನ್ನಮ್ಮ ಪಟ್ ಅಂತ ಹೋಗಮ್ಮ. ಒಳಕಮ್ಮಿ ಗೈಸ್. ಈಗ ಫೈನಲಿ ನಮ್ಮದು ಊಟ ಆತ್ರಿ. ಈಗ ಇನ್ನೊಂದೇನಂದ್ರೆ ಮನ್ಯಾಗ ನಮ್ಮ ಮಮ್ಮಿಯವ್ರು ನಮ್ಮ ಮೊಮಸ್ ಮಾಡ್ಯಾರ. ಅದು ಮೊಮಸ್ ಅದು ಏನಾಗೈತೆ ಗೈಸ್. ಅದು ಈ ಥರ ಮಾಡ್ಯಾರ. ಅದಕ್ಕೆ ಈಗ ನಾನು 1-2 ತಿಂದೆ ಗೈಸ್. ಯಾಕಂದ್ರೆ ಇವೆಲ್ಲ ನಮ್ಗೆ ಬರಲ್ಲ ಅಂದ್ರೆ ಅವು ಸ್ವಲ್ಪ ಹಿಟ್ಟಿಟ್ಟು ಬರುತ್ತಲ್ಲ ಆಗಲ್ಲ. ಅದಕ್ಕೆ ಈಗ ಟೇಸ್ಟಿಗೆ ನಮ್ಮ ವರುಣಿಗೆ ಕರೆಕ್ಟ್ ತೊಗೊಂಡು ಹೊಂಟೀನಿ ರೀ. ನೋಡಮ್ಮ ನನ್ನ ಮಗನ ರಿಯಾಕ್ಷನ್ ಯಾವ ಥರ ಇರುತ್ತೆ. ಹೇಳಿನೇ ಅವ್ನು ಬ್ಯಾಡ ಅಂದಾನ, ಆದರೂ ಸ್ವಲ್ಪ ಟೇಸ್ಟಿಗೆ ತೊಗೊಂಡವನ. ಲೆಟ್ಸ್ ಕುದಿಸೋದು ಬೇರೆ ಇರ್ತಾವ, ಎಲ್ಲ ಕಡೆ ಇರ್ತಾವ ನೋಡಿ. ಸಾಣಿಗೆ ಇತ್ತಿಲ್ಲೇ ಬೋಗಾಣಿ ತಗೋಬೇಕು. ಅದೇನೋ ನಮ್ಮ ಇದ್ರಾಗ ಒಂದು ಹೇಳಿದ್ರಂತೆ ಏನದು ಆಡಕ್ಕೆ ಕುಣಿಯಕ್ಕೆ ಬಂದ ಏನೋ ಇದೈತೆ ಅದು ಅಲ್ಲ. ಇದು ಅವೇ ಮೇಲೆ ಕುದಿಸ್ಬೇಕು ಅಂದೆ ಅವನ್ನ. ಓಹೋ ಸೌದಿ ಒಲೆ ಕುದಿಸ್ತೀರ ತಾವು ಈಗ? ಅಲ್ಲ ಗ್ಯಾಸಿನ ಅದೇ ಅನ್ನಲ್ಲ ಕ್ಯಾವ್ ಡೈಲಾಗ್ ಆಡಕ್ಕೆ ತೆಗಿಬೇಡ ಅಷ್ಟೇ ಅವ್ನು ತಿನ್ನಲ್ಲ ಅವನು. ಗೈಸ್ ಈಗ ಹೋಗುವ. ನಮ್ಮ ಬೆಕ್ಕಿಗೆ ಶಿಸ್ತು ಸ್ವಲ್ಪ ಡ್ಯಾನಿ ಗೀಣಿ ಹೊಡೆದು ಮಕ್ಕಂಡೈತಿ. ಈಗ ಮಮ್ಮಿ ಮುಮ್ಮು ಸ್ವಲ್ಪ ಇಲ್ಲಿ ಲುಕ್ ಕೊಟ್ರೆ ಒಂದು ಕರೆಕ್ಟ್ ಲುಕ್ ಕಡಕ್ ಒಂದು ಇನ್ನ ಖುಷಿ. ಲೆಟ್ಸ್ ಸಿ ಗೈಸ್ ಹೋಗುವ. ಈಗ ಫೈನಲಿ ಮನೆಗೆ ಬಂದು ತಿರುಗಿ ಮಕ್ಕಣಕೈತಿ ಗೈಸ್. ಇನ್ನೊಂದು ಏನಂದರೆ ಇವತ್ತು ಸ್ವಲ್ಪ ಚಲೋ ಆದರೆ ಎಲ್ಲ ಸ್ವಲ್ಪ ಚಲೋ ಆಯ್ತು. ಗೈಸ್ ಈಗ ಮಕ್ಕಳಮ್ಮ. ಇನ್ನೊಂದು ಏನಂದರೆ ನಾಳೆ ನಮ್ಮದು ಪಾಪಡಿದು ಹುಟ್ಟಿದ ಹಬ್ಬ ಐತ್ರಿ. ನೋಡ್ಬೇಕು ಆದಷ್ಟು ಫ್ರೀ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡುವ. ಆದರೆ ಚಲೋ ನನಗೂ ನನ್ನ ಪ್ರಕಾರ ನೈಟ್ ಶಿಫ್ಟ್ ಇದ್ರೆ ಇನ್ನೂ ಚಲೋ ಆಗುತ್ತೆ ಗೈಸ್. ನಾಳೆ ಶುಕ್ರವಾರ. ಅದಕ್ಕೆ ಎಲ್ಲ ಈಗ ಇನ್ನೊಂದು ಏನಂದರೆ ಹುಟ್ಟಿದ ಹಬ್ಬ ಚಲೋ ಆಗುತ್ತೆ ಅಂತ ಅನ್ಕೊಂಡಿನಿ. ಗೈಸ್ ನಾಳೆ ಇರೋದೊಂದು ಇಷ್ಟಕ್ಕೆ ಇವತ್ತು ಮಕ್ಕಳಮ್ಮ ಗೈಸ್. ಲೈಕ್ ಶೇರ್ ಸಬ್ಸ್ಕ್ರೈಬು ಹೊಡಿಸ್ರಿ ಅಂತ ಹೇಳ್ಕೊತ 2 ಮಾತು ಹೇಳಿ ಮುಗಿಸ್ತೀವಿ. ಗುಡ್ ನೈಟ್, ಟೇಕ್ ಕೇರ್. ನೀವು ಊಟ ಮಾಡಿರಿ ಅಂತ ಅನ್ಕೊಂಡಿನಿ. ನಾನು ಊಟ ಮಾಡಿ ಮಕ್ಕಂತೀನಿ. ಲೆಟ್ಸ್ ಟೇಕ್ ಕೇರ್, ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್.